ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಗಿರಿ ಜ್ಯುವೆಲ್ಸ್. ಇವತ್ತು ನಾವು ಬಂದಿದ್ದೀವಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಟ್ಟೂರು ಯಲಹಂಕ ಹತ್ರ ಇರೋವಂಥ ಟೆಂಪಲ್ನ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಈ ಒಂದು ರೀಲು ತುಂಬ ವೈರಲ್ ಆಗಿತ್ತು ಎಲ್ಲ ಕಡೆನೂ, ಲೈಕ್ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಲೈಕ್ ಯೂಟ್ಯೂಬು, ಎಲ್ಲ ಕಡೆನೂ ಯಾವ ಪೇಜ್ ಓಪನ್ ಮಾಡಿದ್ರೂ ಈ ಒಂದು ರೀಲ್ ತುಂಬ ಬರ್ತಾಯಿತ್ತು. ಈ ದೇವಸ್ಥಾನದ ಬಗ್ಗೆ ತುಂಬ ಜನ ತುಂಬ ಪಾಸಿಟಿವ್ ಆಗಿ ತುಂಬ ರೀಸನ್ಸ್ ಹೇಳ್ತಿದ್ರು. ಸೊ ನಾವು ಬೆಂಗಳೂರಲ್ಲಿ ಇದ್ಕೊಂಡೇನೆ ಈ ದೇವಸ್ಥಾನ ನೋಡೋಕ್ಕಾಗಿಲ್ಲ. ಜಸ್ಟ್ ಹೋಗೋಣ ಅಂತ ತುಂಬ ದಿನದಿಂದ ನಾನು ಅಂದ್ಕೊತಾ ಇದ್ದೆ. ಬಟ್ ಇವತ್ತು ಟೈಮ್ ಬಂತು. ಸೊ ಸಂಡೇ ಆಗಿರೋದ್ರಿಂದ ವಿಸಿಟ್ ಮಾಡ್ಕೊಂಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಈ ಕಡೆ ಬಂದ್ವಿ. ಸೊ ಮಾರ್ನಿಂಗೇ ಬರಬೇಕಿತ್ತು. ಇಲ್ಲಿ ಫೇಮಸ್ ಅಂದರೆ ಅರ್ಚಕರು ಬಂದು ನಾಡಿ ಹಿಡಿದು ನಾಡಿ ಭವಿಷ್ಯ ಹೇಳ್ತಾರೆ ಅನ್ನೋದು. ಸೊ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಈ 3 ದಿನ, ವಾರದಲ್ಲಿ 3 ದಿನ ಅಷ್ಟೇನೆ ಟೋಕನ್ ಸಿಸ್ಟಮ್ ಇರೋದ್ರಿಂದ ಜನ ತುಂಬ ಬೆಳಗ್ಗೆ ಬೇಗನೆ ಬಂದು ಕಾಯ್ತಾ ಇರ್ತಾರೆ ಟೋಕನ್ ಇಸ್ಕೊಳೋದಕ್ಕೆ. ಯಾಕಂದರೆ ಲಿಮಿಟೆಡ್ ಟೋಕನ್ ಇರುತ್ತೆ ಪ್ರತಿದಿನ. ಅಲ್ಲದೆ ಇರೋದ್ರಿಂದ ಬರೀ ವಾರಕ್ಕೆ 3 ದಿನ ಆಗಿರೋದ್ರಿಂದ 3 ದಿನದಲ್ಲಿ ಲೈಕ್ ಮಂಗಳವಾರ, ಶುಕ್ರವಾರ, ಭಾನುವಾರ 100 ಟೋಕನ್ ಅಷ್ಟೇನೆ ಲಿಮಿಟೆಡ್. ಫಸ್ಟ್ ಯಾರು 100 ಟೋಕನ್ ಕಲೆಕ್ಟ್ ಮಾಡ್ಕೋತಾರೆ ಅವ್ರಿಗೆ ಮಾತ್ರ ನಾಡಿ ಭವಿಷ್ಯ ಹೇಳೋ ಅಂಥದ್ದು ನಡೆಯುತ್ತೆ ಇಲ್ಲಿ. ಸೊ ಸರಿ, ನಾವು ಒಂದು ಸಲ ಬಂದ್ವಿ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಸರಿ ಟೋಕನ್ ಸಿಗುತ್ತೇನೋ ಅಂತ ನಾವು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 8 o'clock ಆಗೋಗಿತ್ತು. ಸೊ ಲೇಟಾಗಿ ಹೋಗಿರೋದ್ರಿಂದ 6 o'clockಗೆ ಟೋಕನ್ ಕೊಡೋದು ಸ್ಟಾರ್ಟ್ ಮಾಡಿ ಎಲ್ಲನೂ ನಾವು ಬರೋ ಅಷ್ಟೊತ್ತಿಗೆ ಟೋಕನ್ ಇಲ್ಲ, ಖಾಲಿ ಆಗೋಗಿದೆ ಅಂತ ಹೇಳಿದ್ರು. ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅದಾದಮೇಲೆ ಕಾಯ್ದು ನೋಡೋಣ ಕೊನೆವರೆಗೂ, ಮೇ ಬಿ ಟೋಕನ್ ಸಿಗುತ್ತೇನೋ. ನಾವು ಒಂದು ಸಲ ನಾಡಿ ಭವಿಷ್ಯ ಕೇಳ್ಕೊಂಡು ಹೋಗೋಣ ಅಂತ ಕಾದ್ವಿ. ತುಂಬ ಹೊತ್ತೇನೆ ಕಾದ್ವಿ ಆ್ಯಕ್ಚುಲಿ. ಕೊನೆಗೂ ಟೋಕನ್ ಸಿಕ್ತು. ನಮ್ಮ ಟೋಕನ್ ನಂಬರು 110. ಸೊ ಆಲ್ಮೋಸ್ಟ್ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಒಂದು 2 ಗಂಟೆ ಆಗ್ತಾಯಿದೆ. ಸೊ 2 ಗಂಟೆ ಆದ್ರೂ ಇನ್ನೂ ಟೋಕನ್ ನಂಬರ್ 80 ಹೋಗಿದೆ. ಇನ್ನು 110, 30ವರೆಗೂ ನಾವು ಕಾಯಬೇಕು. ಆಲ್ಮೋಸ್ಟ್ ಒಂದು 4 o'clock ಆಗ್ಬೋದು ಅನಿಸುತ್ತೆ. ಸೊ ಪೇಷನ್ಸ್ ಇರೋರಾದರೆ ತುಂಬ ಹೊತ್ತು ಕಾದು ಕೇಳ್ಕೊಂಡು ಹೋಗ್ತಾರೆ. ಯಾಕಂದರೆ ವಾರದಲ್ಲಿ ಬರೀ 3 ದಿನ ಆಗಿರೋದ್ರಿಂದ ಬೇರೆ ದಿನ ಎಲ್ಲೂ ಇಲ್ಲಿ ಹೇಳೋದಿಲ್ಲ. ಸೊ ಹಾಗಾಗಿ ಕೇಳ್ಕೊಂಡು ಹೋಗೋಣ ಅಂತ. ಇವಾಗ ನೋಡ್ತಾ ಇರ್ಬೋದು ನೀವು, ದೇವ್ರ ದರ್ಶನ ಅಂತೂ ಏನೋ ಒಂಥರ ಪಾಸಿಟಿವ್ ಫೀಲ್. ಆ್ಯಕ್ಚುಲಿ ಈ ಥರ ಆ ಶಿವನ ಲಿಂಗ ನೋಡ್ತಾ ಇದ್ರೇನೆ ಏನೋ ಒಂಥರ ಮನಸ್ಸು ತುಂಬಿ ಬರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು. ದರ್ಶನ ಅಂತೂ ಒಂದು 5 ನಿಮಿಷಕ್ಕೆ ಆಗೋಗುತ್ತೆ ನಿಮಗೆ. ದರ್ಶನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ, ದೇವ್ರನ್ನ ಕಣ್ತುಂಬ್ಕೋಬೋದು. ಸೊ ನಾನು ಅಷ್ಟೇನೆ ಈ ಒಂದು ವೀಡಿಯೋ ಮಾಡ್ತೀನಿ ಅಂತ ಅವ್ರ ಹತ್ರ ಕೇಳಿಕೊಂಡು ಈ ವಿಡಿಯೋ ಮಾಡಿದೆ. ಕೆಲವೊಂದು ದೇವಸ್ಥಾನದಲ್ಲಿ ದೇವ್ರ ಫೋಟೋ ಆಗಲಿ, ವಿಡಿಯೋ ಆಗಲಿ ಹಿಡಿಯೋದಕ್ಕೆ ಅಲೋ ಮಾಡೋದಿಲ್ಲ. ಬಟ್ ಇಲ್ಲಿ ಅವ್ರು ಹೇಳಿದ್ರು ಓಕೆ ಮಾಡ್ಕೊಳ್ಳಿ ಮೇಡಮ್ ಅಂದರು. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು, ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ಬಟ್ ಥಿಂಗ್ ಏನಂದರೆ ವೆಯ್ಟ್ ಮಾಡ್ತಾಯಿದ್ದೀವಿ ತುಂಬ, ಅದೊಂದೇ ಸ್ವಲ್ಪ. ಸೊ ಯಾಕಂದರೆ ಅವರೂ ಪೇಷನ್ಸಿಂದ ಒಬ್ಬೊಬ್ರಿಗೆ ಒಂದೊಂದು 5 ನಿಮಿಷ ತೊಗೋತಿದ್ದಾರೆ. ಒಬ್ರಿಗೆ 5 ನಿಮಿಷ ಅಂದ್ರೂ 100 ಜನಕ್ಕೆ ಕೇಳೋದಕ್ಕೆ ಅವ್ರಿಗೂ ಅಷ್ಟು ಪೇಷನ್ಸಾಗಿ ಕುತ್ಕೊಂಡು ಹೇಳ್ತಾ ಇರೋದ್ರಿಂದ ನಾವು ಒಂದು ದಿವಸ ತಾನೇ ಸಂಡೇ ಆಗಿರೋದ್ರಿಂದ ನಮಗೂ ರಜಾ ಇತ್ತು. ಓಕೆ, ನೋ ಪ್ರಾಬ್ಲಮ್, ಕಾಯೋಣ ಅಂತ ನಾವು ಕಾಯ್ತಾ ಇದ್ದೀವಿ. ಸೊ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ತೀರ್ಥಸ್ನಾನ. ಪ್ರತಿ ತಿಂಗಳಲ್ಲೂ ಪ್ರದೋಷದ ವಿಶೇಷ ದಿನದಂದು ತೀರ್ಥಸ್ನಾನ ಮಾಡಿಸ್ತಾರೆ ಇಲ್ಲಿ. ಸೊ ಅದೊಂದು ವಿಶೇಷತೆ ನಾನು ನೋಡಿದೆ ಇಲ್ಲಿ. ಸೊ ತುಂಬ ಜನ ಅವತ್ತು ಅಷ್ಟೇ ಸೇರ್ತಾರೆ. ತೀರ್ಥಸ್ನಾನ ಸಂಜೆ 4:15 ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅವತ್ತು ಅಷ್ಟೇ ತುಂಬ ಜನ ಇಲ್ಲಿ ಬಂದು ಸೇರಿ ತೀರ್ಥಸ್ನಾನ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ. ಅದು ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ತುಂಬ ಜನ ಇಲ್ಲಿ ಹೇಳ್ತಿದ್ರು. ಸೊ ನಿಮ್ಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಯಿತು, ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ತಪ್ಪದೇ ಬಂದು ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡೋರು ಬೆಳಗ್ಗೆ ಮುಂಚೆನೇ ಬಂದು ಟೋಕನ್ ಕಲೆಕ್ಟ್ ಮಾಡ್ಕೊಳ್ಳಿ. ನಾಡಿ ಭವಿಷ್ಯ ಕೇಳಬೇಕು ಅಂದರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.